ನಾನು ನಮ್ಮಿಬ್ಬರ ಮದುವೆಯ ನಂತರ ನಿಮ್ಮ ಮನೆಗೆ ಬರುತ್ತಿರುವುದು ಇದೇ ಮೊದಲು. ಹೌದು ರೀ, ಇದನ್ನ ನೋಡಿ ನಮ್ಮಮ್ಮ ತುಂಬಾ ಸಂತೋಷ ಪಡ್ತಾರೆ. ಓ ಬನ್ನಿ ಬನ್ನಿ ಅಳಿಯಂದಿರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸರಿ ಅತ್ತೆಮ್ಮ, ಕೂತ್ಕೊಂಡೆ. ಇವತ್ತು ನಮ್ಮ ಅಳಿಯಂದಿರು ಮದುವೆ ನಂತರ ಹೊಸದಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಗೆ ಏನಾದರೂ ಸ್ಪೆಷಲ್ ಆಗಿ ನಾನು ಅಡುಗೆ ಮಾಡ್ತೇನೆ, ಅಲ್ಲಿವರೆಗೆ ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿ ರಾಗಿ ಮುದ್ದೆ ಮಾಡಿದ್ದೀನಿ. ಮುದ್ದೆನಾ? ಹೇಗಿರುತ್ತೆ ಅದು? ನಮ್ ಕಡೆ ಎಲ್ಲ ಮಾಡಲ್ಲ ನೋಡು. ಹಾ, ಮುದ್ದೆನಾ? ನನ್ನ ಫೇವರಿಟ್. ಬೇಗ ಬೇಗ ಹಾಕಿ ಅತ್ತೆಮ್ಮ, ತಿನ್ಬೇಕು, ಹೇಗಿರುತ್ತೆ ನೋಡ್ಬೇಕು. ಏನಪ್ಪ, ಅದು ತುಂಬಾ ಬಿಸಿ ಇದೆ. ಮುದ್ದೆ ಊಟ ಬಹಳ ಚೆನ್ನಾಗಿತ್ತು ಅತ್ತೆಮ್ಮ, ಸ್ವಲ್ಪ ಜಾಸ್ತಿನೇ ತಿಂದು ಬಿಟ್ಟೆ. ಸ್ವಲ್ಪವೇ ತಿನ್ನಬಾರದೆ, ಮೂಲೆಗೆ ಹೊರಗೆ ಬಿಟ್ಟೀರಾ ಬಿಸಿ ಮುದ್ದೆಯನ್ನು ತಿಂದು. ನಿದ್ದೆ ಬರುತ್ತಿದೆ ನನಗೆ. ನಿದ್ರೆ ಬರ್ತಾ ಇದೆ ನನಗೆ. ಗಡಿಬಿಡಿ ಮಾಡಿ ಬಿಸಿ ಬಿಸಿ ರಾಗಿ ಮುದ್ದೆ ತಿಂದ್ಬಿಟ್ರಿ. ಈಗ ನೋಡಿ, ಎಲ್ಲಿ ಬೇಕಂದ್ರೆ ಅಲ್ಲಿ ಗೊರಕೆ ಹೊಡ್ಕೊಂಡು ಕೂತ್ಕೊಂಡಿದ್ದೀರಾ. ಸಾಕಪ್ಪ ಈ ಗಡಿಬಿಡಿ ಅಳಿಯನ ಸಹವಾಸ. ಬಿಸಿ ಬಿಸಿ ರಾಗಿ ಮುದ್ದೆಯನ್ನು ಬೇಡವೆಂದರೂ ಗುಳುಗುಳನೆ ನುಂಗಿ ಎಲ್ಲಿ ಬೇಕೆಂದರಲ್ಲಿ ಕುಳಿತು ಗೊರಕೆ ಹೊಡೆಯುತ್ತಿದ್ದಾನಲ್ಲ.